ದಿನದಿಂದ ದಿನಕ್ಕೆ ತಮಿಳು ನಟ ಕಮಲ್ ಹಾಸನ್ ಉದ್ದಟತನ ಹೆಚ್ಚಾಗುತ್ತಲೇ ಇದೆ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಎನ್ನುವ ವಿವಾದ ಸೃಷ್ಟಿಸಿರೋ ಕಮಲ್ ಕ್ಷಮೆ ಕೇಳೋಕೆ ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಹೋರಾಟಗಳು ಹೆಚ್ಚಾಗಿದ್ರೆ ಕಮಲ್ ಪರ ಕನ್ನಡ ಚಿತ್ರರಂಗದ ನಟ ನಟಿಯರು ನಿಂತಿರೋದಕ್ಕೆ ಕೈಪಡೆ ನಾಯಕರು ಗುಡುಗಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳದೇ ಇದ್ರೆ ಬ್ಯಾನ್ ಮಾಡಿಯೇ ಮಾಡ್ತೇವೆ ಅಂತ ಸಚಿವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡೋಣ ಬನ್ನಿ. ಮತ್ತೆ ಕನ್ನಡಿಗರನ್ನ ಕೆರಳಿಸಿದ ಕಮಲ್ ಹಾಸನ್. ಕ್ಷಮೆ ಕೇಳಲ್ಲ ಎಂದ ಕಮಲ್ ವಿರುದ್ಧ ಕೈಪಡೆ ಕಿಡಿ. ಕಮಲ್ ಬೆಂಬಲಕ್ಕೆ ನಿಂತ ನಟ ನಟಿಯರಿಗೆ ಕ್ಲಾಸ್. ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋ ನಟ ಕಮಲ್ ಹಾಸನ್ ಸ್ಟೇಟ್ಮೆಂಟ್ ಇಡೀ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನಟನ ಮೇಲಿನ ಕನ್ನಡಿಗರ ಆಕ್ರೋಶ 5 ದಿನವಾದ್ರೂ ನಿಲ್ತಿಲ್ಲ. ಕ್ಷಮೆ ಯಾಚಿಸುವವರೆಗೆ ಅವರ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅಂತ ಎಚ್ಚರಿಕೆಯ ಸಂದೇಶವನ್ನ ಕನ್ನಡಿಗರು ರವಾನಿಸಿದ್ದಾರೆ. ಇದರ ನಡುವೆ ರಾಜಕೀಯ ನಾಯಕರು ಕೂಡ ಕೆಂಡಾಮಂಡಲರಾಗಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳದೆ ಇದ್ರೆ ಸಿನಿಮಾ ಬ್ಯಾನ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ನೀಡಿದ್ದಾರೆ. ಇದರ ನಡುವೆ ಕಮಲ್ ಹೇಳಿಕೆ ನೀಡಿದ್ದ ವೇದಿಕೆಯಲ್ಲೇ ಇದ್ದ ನಟ ಶಿವರಾಜ್ ಕುಮಾರ್ ಮೌನವಾಗಿದ್ದಾರೆ. ಈತ ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡೋದು ಸರಿಯಲ್ಲ ಅಂದಿರೋ ನಟಿ ರಮ್ಯಾ ವಿರುದ್ಧ ಶಾಸಕ ರವಿ ಗಣಿಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಚಲನಚಿತ್ರವನ್ನ ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಾನು ಇಲಾಖೆ ಮಂತ್ರಿಯಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಕನ್ನಡದ ವಿಚಾರದಾಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರು, ಎಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ. ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಲಿಲ್ಲ ಅಂತಂದರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿ ಅವ್ರ ಚಲನಚಿತ್ರವನ್ನು ನಿಷೇಧ ಇರಬೇಕಂತ ಏನು ನಿರ್ಧಾರ ಆಗಿದೆ ಅದು ಆಗತ್ತೆ. ಕಮಲ್ ಹಾಸನ್ ದುರಾಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ನಿಮ್ಮ ತಗ್ ಲೈಫನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ. ವಾಣಿಜ್ಯ ಮಂಡಳಿಯವರು ಕೊಡು ತಗೋ ಫೋನ್ ಮಾಡ್ತಾಯಿದ್ದೋ, ಇನ್ನೂ ಕಮಲ್ ಹಾಸನ್ ಸಿಕ್ಕಿಲ್ಲ ಅನ್ನೋ ಬೆಣ್ಣೆ ಮಾತನ್ನು ಬಿಟ್ಟು ಕೂಡಲೇ ಆ ಸಿನಿಮಾನ ಕಮಲ್ ಹಾಸನ್ ಅವ್ರನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀನಿ ಅಂತ ಆರ್ಡರ್ ಹೊರಡಿಸ್ಲಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ, ಕಮಲ್ ಹಾಸನ್ ಸರಿಯಾಗಿದ್ರೆ ನೀವ್ಯಾಕೆ ಪ್ರಶ್ನೆ ಕೇಳ್ತಿದ್ರಿ? ಅವರು ಸರಿ ಇಲ್ಲದಿದ್ದಕ್ಕೆ ತಾನೇ ಕೇಳ್ತಿರೋದು ಅಂತ ಚೆಲುವರಾಯಸ್ವಾಮಿ ಹೇಳಿದ್ರೆ, ಈತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಮಲ್ ಹಾಸನ್ ಒಂದು ಕಾಲದಲ್ಲಿ ನಾಯಕ ನಟ, ಅವರನ್ನ ಎಲ್ಲರೂ ಇಷ್ಟಪಡ್ತಿದ್ರು. ಇಂದು ಅವರು ಚಾಲ್ತಿಯಲ್ಲಿ ಇಲ್ಲದ ನಾಣ್ಯ ಅಂತ ವ್ಯಂಗ್ಯವಾಡಿದ್ರು. ಈಗ ನೀವು ಅವ್ರು ಸರಿ ಇದ್ದಿದ್ರೆ ನೀವ್ಯಾಕೆ ಪ್ರಶ್ನೆ ಮಾಡ್ತೀರಿ? ಸರಿಯಾಗಿ ಆಗದೆ ಇರೋದು ಕೇಳಿದ್ದೀವಿ. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಿದ್ದಾರೆ. ಅದರ ಬಗ್ಗೆ ಪ್ರಚಾರಕ್ಕಾಗಿ ಇದೆಲ್ಲವನ್ನ ಮಾತಾಡ್ತಾರೆ ಮತ್ತು ನಮಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಕಮಲ್ ಹಾಸನ್ ಅವರು ಇವತ್ತು ಚಾಲ್ತಿಯಲ್ಲಿಲ್ಲದ ನಾಣ್ಯ, ಅವರಿಗೆ ವ್ಯಾಲ್ಯೂ ಕೊಡಬೇಕಾದಂತ ಅಗತ್ಯ ಇಲ್ಲ. ಈಸ್ ವ್ಯಾಲ್ಯೂಲೆಸ್. ಕಮಲ್ ಹಾಸನ್ ಹೇಳಿಕೆ ನೀಡಿ 5 ದಿನವಾಗಿದೆ. ಕಮಲ್ ಕ್ಷಮೆ ಕೇಳದೆ ಇರೋದಕ್ಕೆ ಕನ್ನಡಿಗರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇತ್ತ ಕನ್ನಡಿಗರ ಆಕ್ರೋಶದ ನಡುವೆ ಕಮಲ್ ಪರ ನಟಿ ರಮ್ಯಾ, ನಟ ಶಿವರಾಜ್ ಕುಮಾರ್ ಮಾತನಾಡಿರೋದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಸಚಿವರು ಪತ್ರ ಬರೆದು ಮನವಿ ಮಾಡಿದ್ರು. ಚಿತ್ರರಂಗದವರು ಸುಮ್ಮನಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದುರ್ಗೇಶ್ ನಾಯಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.